ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಜನರಲ್ ಇಂಗ್ಲಿಷಿನ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಬಹುದಿನಗಳ ನಂತರ ಕರ್ನಾಟಕದಲ್ಲಿ ನೋಟಿಫಿಕೇಶನ್ಸ್ ಆಗಿದ್ದು, ಅದಕ್ಕೆ ಎಲ್ಲ ಸ್ಪರ್ಧಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಈ ಎಕ್ಸಾಮ್ ಒಂದು ರೀತಿಯಾದಂತಹ ಹೊಸ ಚೈತನ್ಯದಿಂದ ಪ್ರಿಪರೇಷನ್ ಅನ್ನ ಮಾಡ್ತಾರೆ ಅಂತ ನಾವು ಆಶಿಸ್ತಾ ಇದ್ದೀವಿ. ಸೊ ಇದು ಪೇಪರ್ 2 ಕಮ್ಯುನಿಕೇಶನ್ ಪೇಪರ್, ಸಂವಹನ ಪತ್ರಿಕೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ರಿಲೇಟೆಡ್ ಆದಂತಹ ಕ್ಲಾಸ್ ಆಗಿರುತ್ತೆ. ಜನರಲ್ ಇಂಗ್ಲಿಷಿನಲ್ಲಿ ಬಹಳನೇ ಈಸಿಯಾಗಿ ಸ್ಕೋರ್ ಮಾಡುವಂತಹ ಟಾಪಿಕ್ ಯಾವುದು ಅಂದ್ರೆ ಪ್ಯಾಸೇಜಸ್. ಓಕೆ, ಸೊ ಯಾವುದೇ ಒಂದು ಪ್ರಯರ್ ಪ್ರಿಪರೇಷನ್ ಇರಲಾರ್ದೆ ಕ್ವೆಶನ್ ಅನ್ನ ಅಟೆಂಪ್ಟ್ ಮಾಡಬಹುದು. ಸೊ ಈ ಕ್ಲಾಸು ಶಾರ್ಟ್ ಪ್ಯಾಸೇಜಿನ ಪ್ರಶ್ನೆಗಳನ್ನ ಉತ್ತರಿಸುವುದು ಹೇಗೆ ಅನ್ನುವುದರ ರಿಲೇಟೆಡ್ ಆಗಿ ಇರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಎರಡು ರೀತಿಯಾದಂತಹ ಪ್ಯಾಸೇಜಸ್ ಇರುತ್ತೆ. ಒಂದು ಶಾರ್ಟ್ ಪ್ಯಾಸೇಜ್ ಕೊಟ್ಬಿಟ್ಟು ಅದರಲ್ಲಿ ಬೇರೆ ಬೇರೆಯಾದಂತಹ ಕ್ವೆಶನ್ಸ್, ಇನ್ನೊಂದು ಉದ್ದದಂತಹ ಒಂದು ಪ್ಯಾಸೇಜ್ ಕೊಟ್ಟು 6 ಕ್ವೆಶನ್ಸ್ ಒಂದು ಬಂಚ್ ಆಫ್ ಕ್ವೆಶನ್ಸ್ ಇರುತ್ತೆ. ಅದು ಎರಡು ರೀತಿಯಾದಂತಹ ಪ್ರಶ್ನೆಗಳು. ಸೊ ಇದರಲ್ಲಿ ಶಾರ್ಟ್ ಪ್ಯಾಸೇಜ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ರೈಟ್, in passage there are two types of things. One is short passage ಕೊಟ್ಬಿಟ್ಟು ಓಕೆ ಅದರ ರಿಲೇಟೆಡ್ ಆದಂತಹ ಕ್ವೆಶನ್ಸ್ ಅನ್ನ ಕೊಡುವಂತದ್ದು. ಓಕೆ, ಸೊ ಯು ಕ್ಯಾನ್ ಸಿ ಒಂದು ಸ್ಮಾಲ್ ಪ್ಯಾಸೇಜ್ ಅಲ್ಲಿ 4 ಕ್ವೆಶನ್ ಸಾಲ್ವ್ ಆಗುತ್ತೆ. 4 ಕ್ವೆಶನ್ಸ್ ಇಷ್ಟೇ ಒಂದು ಸ್ಮಾಲ್ ಪ್ಯಾಸೇಜ್ ಅಲ್ಲಿ ಸಾಲ್ವ್ ಆಗುತ್ತೆ. ಅಥವಾ ಇಷ್ಟು ದೊಡ್ಡ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ, ಆದ್ರೆ 6 ಕ್ವೆಶನ್ಸ್ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಒಳಗಡೆ. ಓಕೆ, ಸೊ ದಿಸ್ ಇಸ್ ದ ಎಂಟೈರ್ ಪ್ಯಾಸೇಜ್ ಅಂಡ್ ದೇರ್ ಆರ್ 6 ಕ್ವೆಶನ್ಸ್ ಇನ್ ಇಟ್. ಸೊ ಈ ತರ 2 ಟೈಪ್ಸ್ ಆಫ್ ಪ್ಯಾಸೇಜಸ್ ಇರುತ್ತೆ. ಇವತ್ತು ಒಂದು ಪ್ಯಾಸೇಜ್ ಅನ್ನ ನೋಡೋಣ. read the following passage and answer the questions that follow. Question number 71 to 74. It is well said that hard work is the key to success. So first thing I want to tell, before we read the passage, read the questions. Read the questions so that ನಾವು ಪ್ಯಾಸೇಜ್ ಓದ್ತಿದ್ದಂಗೆ ನಮ್ಗೆ ಫ್ಲಾಶ್ ಆಗುತ್ತೆ ಏನನ್ನ ನೋಡ್ಬೇಕು ಅಂತ. ಇಂಡಸ್ಟ್ರಿಯಸ್ ಮೀನ್ಸ್ ಅಂತ ಪ್ರಶ್ನೆ ಇದೆ. ಸೊ ಇಂಡಸ್ಟ್ರಿಯಸ್ ಅನ್ನೋದನ್ನ ಹುಡುಕ್ಬೇಕು. ದೆನ್ ಇಫ್ ವಿ ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್, ಸರಿ. ಓಕೆ, ದೆನ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ಮೀನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ದೆನ್ ವೇ ಟು ಅಚೀವ್ ಫಾರ್ಚೂನ್ ಈಸ್ ಥ್ರೂ, ಹೇಗೆ ಫಾರ್ಚೂನ್ ಅನ್ನ ಅಚೀವ್ ಮಾಡಬಹುದು ಅಂತ. ಓಕೆ, ಇದು 4 ಪ್ರಶ್ನೆಗಳು ಇಷ್ಟು ಸ್ಮಾಲ್ ಪ್ಯಾಸೇಜ್ ನಲ್ಲಿ. ಫಸ್ಟ್ ಕ್ವೆಶನ್, it is well said that hard work is the key to success. Success visits those who are diligent and industrious. ಸಕ್ಸಸ್ ಯಾರನ್ನ ಹುಡುಕತ್ತೆ ಅಥವಾ ಯಾರನ್ನ ಮೀಟ್ ಮಾಡುತ್ತೆ ಅಥವಾ ಯಾರನ್ನ ಬಂದು ಕಾಣುತ್ತೆ ಅಂತ ಅಂದ್ರೆ, ಯಾರು ಡೆಲಿಜೆಂಟ್ ಆಗಿರ್ತಾರೆ, ಯಾರು ಚಾಚೂ ತಪ್ಪದೆ ಅವರ ಕೆಲಸಗಳನ್ನ ಮಾಡ್ತಾರೆ, ಅವರು ಇಂಡಸ್ಟ್ರಿಯಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಂದ್ರೆ ಯಾರು, ಕ್ಯಾನ್ ಇಟ್ ಬಿ ಹಾರ್ಡ್ ವರ್ಕಿಂಗ್? ಹೌದು, ಇರೋ ಚಾನ್ಸಸ್ ಇದೆ. ಸಕ್ಸಸ್ ಹಾರ್ಡ್ ವರ್ಕಿಂಗ್ ಅವ್ರನ್ನ ಮೀಟ್ ಮಾಡತ್ತ ಚಾನ್ಸ್ ಇದೆ. ನಮ್ಗೆ ಉದಾಹರಣೆಗೆ ನಮ್ಗೆ ಇದರ ಇಂಡಸ್ಟ್ರಿಯಸ್ ಮೀನಿಂಗ್ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಸಕ್ಸಸ್ ಯಾರನ್ನ ಕಾಣುತ್ತೆ, ಇಂಡಸ್ಟ್ರಿಯಸ್ ಅನ್ನೋ ಮೀನಿಂಗ್ ನಮ್ಗೆ ಗೊತ್ತಿರೋದಿಲ್ಲ. ಸಾಕಷ್ಟು ವರ್ಡ್ಸ್ ಕನ್ನಡ ಇಂಗ್ಲಿಷ್ ಲಿಟ್ರೇಚರ್ ನಿಮ್ಗೆ ಗೊತ್ತಿಲ್ದಿರೋ ವರ್ಡ್ಸ್ ಇಷ್ಟೊಂದಿರುತ್ತೆ. ಓಕೆ, ಬಟ್ ಪ್ರಶ್ನೆ ಸಾಲ್ವ್ ಮಾಡ್ಬೇಕು. 4ರಲ್ಲಿ ಒಂದು ಆನ್ಸರ್ ಇದ್ದೇ ಇರುತ್ತೆ, ಯಾವುದೋ ಒಂದು ಆನ್ಸರ್ ಇರಲೇಬೇಕು. ಹೇಗ್ ನೋಡೋದು ಅಂದ್ರೆ, ಅದನ್ನ ಇಲ್ಲಿ ಹಾಕಿಬಿಟ್ಟು ನೋಡೋದು. ಸಕ್ಸಸ್ ಯಾರನ್ನ ಮೀಟ್ ಮಾಡೋದು, ಡೆಲಿಜೆಂಟ್ ಮತ್ತು ಹಾರ್ಡ್ ವರ್ಕಿಂಗ್ ಇರ್ಬೋದು. ಹಾರ್ಡ್ ವರ್ಕಿಂಗ್ ಅವ್ರನ್ನ ಸಕ್ಸಸ್ ಮೀಟ್ ಮಾಡುತ್ತೆ. ಸಕ್ಸಸ್ ವಿಸಿಟ್ಸ್ ದೋಸ್ ಹೂ ಆರ್ ಡೆಲಿಜೆಂಟ್ ಅಂಡ್ ಲೇಜಿ. ಅಕಸ್ಮಾತ್ ಇಲ್ಲಿ ನಾವು ಲೇಜಿ ಹಾಕಿದ್ರೆ ಸಕ್ಸಸ್ ಲೇಜಿ ಪೀಪಲ್ ನ ಮೀಟ್ ಮಾಡತ್ತಾ? ಇಲ್ಲ. ಸೊ 2 is wrong. Success visits inactive people. No, 3 is wrong. Success will not visit inactive people. Success means success visit those who are diligent and unproductive. No. ನಮಗೆ ಇಂಡಸ್ಟ್ರಿಯಸ್ ಮೀನಿಂಗ್ ಗೊತ್ತಿರೋ ಅವಶ್ಯಕತೆನೇ ಇಲ್ಲ. ನಾವು ಯಾವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಅಂತ ಏನ್ ಹೇಳ್ತೀವಿ, ಸಬ್ಸ್ಟಿಟ್ಯೂಟ್ ದ ವರ್ಡ್. ನಾನು ಫುಲ್ ಪ್ಯಾಸೇಜ್ ಅನ್ನ ಓದೇ ಇಲ್ಲ ಇನ್ನು. ದಿಸ್ ಈಸ್ ಮೈ ಸಜೆಷನ್. ರೀಡ್ ದ ಕ್ವೆಶನ್ಸ್ and then read the passage. Don't read the entire passage and then go to solve the questions. Okay,
ಸೊ ಸಬ್ಸ್ಟಿಟ್ಯೂಟ್ ದ ವರ್ಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೀವು ಇಲ್ಲಿ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ರೈಟ್ ಆನ್ಸರ್ ಬಂದಾಯ್ತು, ಹಾರ್ಡ್ ವರ್ಕಿಂಗ್. ರೈಟ್, ಮುಂದೆ ನೋಡೋಣ. ಇಫ್ ವಿ ಸ್ಕಿಪ್ ವರ್ಕ್ ವಿ ಶಲ್ ನೆವರ್ ಪ್ರಾಸ್ಪರ್ ಅಂಡ್ ಶಲ್ ನೆವರ್ ಬಿ ಹ್ಯಾಪಿ. ಇಫ್ ವಿ ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್ ಅಂತ ಹೇಳ್ತಾರೆ. ಓಕೆ, ಇಫ್ ವಿ ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್ ಹ್ಯಾಪಿ ಲೈಫ್ ಆಗತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಫ್ ವಿ ಸ್ಕಿಪ್ ವರ್ಕ್, ಕೆಲಸ ಮಾಡ್ಲಿಲ್ಲ ಅಂದ್ರೆ ವಿ ಶಲ್ ನೆವರ್ ಪ್ರಾಸ್ಪರ್ ಅಂಡ್ ನೆವರ್ ಬಿ ಹ್ಯಾಪಿ. ಖಂಡಿತ ಇಲ್ಲ. ಇಟ್ ವಿಲ್ ಲೀಡ್ ಟು ಮಿಸರಬಲ್ ಲೈಫ್. ಇಸ್ ಇಟ್ ಪಾಸಿಬಲ್? ಎಸ್, ಪಾಸಿಬಲ್ ಅನ್ನೋದನ್ನ ಈ ತರ ಇಟ್ಕೊಳ್ಳೋಣ. ಇಫ್ ವಿ ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್ ಈಸಿ ಲೈಫ್. ಹೇಗ್ ಸಾಧ್ಯ? ಮೊಮೆಂಟರಿ ಈಸಿ ಲೈಫ್ ಇರ್ಬೋದು. ಓಕೆ, ಸೊ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಲೈಫ್ ಈಸಿ ಆಗ್ಬೋದು, ಬಟ್ ಮುಂದೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಇಟ್ ವಿಲ್ ರಿಸಲ್ಟ್ ಇನ್ ಈಸಿ ಲೈಫ್ ಅನ್ನೋದು ರಾಂಗ್. ಓಕೆ, ಸೊ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಇನ್ ದ ಸ್ಟೇಟ್ಮೆಂಟ್ಸ್. ಇಫ್ ವಿ ಡು ನಾಟ್ ವರ್ಕ್ ಹಾರ್ಡ್ ಇಟ್ ರಿಸಲ್ಟ್ಸ್ ಇನ್ ಬ್ಲಿಸ್ಫುಲ್ ಲೈಫ್. ಬ್ಲಿಸ್ಫುಲ್ ಅಂದ್ರೆ ಒಂದು ಸುಂದರವಾದಂತಹ ಬ್ಲಿಸ್ಫುಲ್ ಹ್ಯಾಪಿ ಲೈಫ್ ಅಂತ. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಹಾರ್ಡ್ ವರ್ಕ್ ಮಾಡಲಿಲ್ಲ, ಅಥವಾ ಕುಡ್ ಬಿ ಬ್ರೂಟ್ ಲಕ್ ಆರ್ ಎನಿಥಿಂಗ್, ಇಟ್ ವಿಲ್ ಲೀಡ್ ಟು ಅ ಮಿಸರಬಲ್ ಲೈಫ್. ಇಲ್ಲೇ ಕೊಟ್ಟಿದ್ದಾರೆ, ಇಫ್ ವಿ ಸ್ಕಿಪ್ ವರ್ಕ್ ವಿ ಶಲ್ ನೆವರ್ ಪ್ರಾಸ್ಪರ್ ಅಂಡ್ ಶಲ್ ನೆವರ್ ಬಿ ಹ್ಯಾಪಿ. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಕಷ್ಟಪಟ್ಟು ಪಟ್ಟು 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 ಹಾರ್ಡ್ ವರ್ಕ್ ಮಾಡಿದರೆ ಅವರಿಗೆ ಸಕ್ಸಸ್ ಅನ್ನೋದು ಮೀಟ್ ಆಗತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಮಿಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ನೀವು ಶ್ರಮ ಪಟ್ಟರೆ ನಿಮಗೆ ಸಕ್ಸಸ್ ಮೀಟ್ ಆಗತ್ತೆ. ಓಕೆ, ದೆನ್ ನೆಕ್ಸ್ಟ್ ಸ್ಟೇಟ್ಮೆಂಟ್, ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿ ಶಲ್ ಲೀಡ್ ಅ ಮಿಸರಬಲ್ ಲೈಫ್. ಇಲ್ಲೇ ಬಂದಿದೆ, ಮಿಸರಬಲ್ ಲೈಫ್ ಆಲ್ರೆಡಿ ಇದೆ. ಓಕೆ, ಇನ್ ಫ್ಯಾಕ್ಟ್ ವಿ ಆರ್ ದ ಆರ್ಕಿಟೆಕ್ಟ್ಸ್ ಆಫ್ ಅವರ್ ಓನ್ ಫೇಟ್. ಓಕೆ, ಅಂಡ್ ಇಟ್ ಈಸ್ ಹಾರ್ಡ್ ವರ್ಕ್ ಅಂಡ್ ಕಂಟಿನ್ಯೂಸ್ ಲೇಬರ್ ವಿಚ್ ಮ್ಯಾಟರ್ಸ್. ಓಕೆ, ನಮ್ಗದು ಬೇಕಾಗಿಲ್ಲ ಸದ್ಯಕ್ಕೆ. ಈವನ್ ಇಫ್ ವಿ ಆರ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ವಿ ಮಸ್ಟ್ ಇನ್ಕಲ್ಕೇಟ್ ದ ಹ್ಯಾಬಿಟ್ ಆಫ್ ಹಾರ್ಡ್ ವರ್ಕ್. ಈವನ್ ಇಫ್ ವಿ ಆರ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂದ್ರೆ ನಾವು ಸಿಲ್ವರ್ ಸ್ಪೂನ್ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದ್ದರೂ ನಾವು ನಮ್ಮ ಅಭ್ಯಾಸಗಳಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದರ ಮೀನಿಂಗ್ ಏನು ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ವಾಟ್ ಈಸ್ ಇಟ್ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಆಸ್ ಅನ್ ಇಡಿಯಂ. ಓಕೆ, ಒಂದು ಇಡಿಯಂ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಈವನ್ ಇಫ್ ವಿ ಆರ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್, ಫಸ್ಟ್ ಸ್ಟೇಟ್ಮೆಂಟ್, ಈವನ್ ಇಫ್ ವಿ ಆರ್ ಬಾರ್ನ್ ರಿಚ್. ಓಕೆ, ಸೊ ಒಬ್ಬ ರಿಚ್ ಪರ್ಸನ್, ನೀವು ಕಾರ್ಟೂನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತಾ ಇತ್ತು, ರಿಚಿ ರಿಚ್ ಅಂತ. ಸಾಕಷ್ಟು ಜನ ನೋಡಿರ್ತೀರ ರಿಚಿ ರಿಚ್ ಅಂತ, ಬಾರ್ನ್ ರಿಚ್. ಓಕೆ, ಈವನ್ ಇಫ್ ವಿ ಆರ್ ಬಾರ್ನ್ ರಿಚ್, ಓಕೆ, ಇನ್ ದ ಮೌತ್, ಸ್ಪೂನ್ ಇನ್ ದ ಮೌತ್, we must inculcate the habit of hard work. Yes, this is a possible scenario. Even if we are born spoon in the mouth alla, idantu literal meaning, no, literally it is not correct. Okay, born with silver spoon means born poor. Even if we are born poor we must inculcate the habit of hard work. No, if we are born poor we have to work hard ಅಂತ ಹೇಳ್ಬಿಟ್ಟಿದಾರಲ್ಲ ಆಲ್ರೆಡಿ. So 3 is wrong. Upstart, even if we have an upstart we must inculcate the habit of hard work. No, born rich is the right answer. Born rich ಇದ್ದರೂ ಹಾರ್ಡ್ ವರ್ಕಿನಿಂದ ಮಾತ್ರ ಆ ರಿಚ್ನೆಸ್ ಏನಿದೆ ಅದನ್ನ ಉಳಿಸಿಕೊಳ್ಳಬೇಕು. ಒಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ ಸ್ಪರ್ಧಾರ್ಥಿಗಳೇ, ವೆಸ್ಟರ್ನ್ ಪೊಲಿಟಿಕಲ್ ಫಿಲಾಸಫಿಯಲ್ಲಿ, ಬಿಕಾಸ್ ಐ ಆಲ್ಸೋ ಟೀಚ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಕರೆಂಟ್ ಅಫೇರ್ಸ್, one thing I want to tell you is many people before current status of political ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಏನಿದೆ ಅದು ಬರೋ ಮುಂಚೆ ವೆಸ್ಟರ್ನ್ ಪೊಲಿಟಿಕಲ್ ಫಿಲಾಸಫಿಯಲ್ಲಿ, ವೆಸ್ಟರ್ನ್ ಪಾಲಿಟಿಕ್ಸ್ ಅಲ್ಲಿ ಏನಿತ್ತು ಅಂದರೆ ವೋಟಿಂಗ್ ಯಾರಿಗೆ ಕೊಡಬೇಕು ಅಂತ ಇದ್ದಾಗ
ಯಾರ ಬಳಿ ಪ್ರಾಪರ್ಟಿ ಇನ್ಹೆರಿಟೆಡ್ ಇದೆ, ದಟ್ ಈಸ್ ಇನ್ಹೆರಿಟೆಡ್ ಪ್ರಾಪರ್ಟಿ ಇದೆ, ಮತ್ತು ಯಾರು ಪ್ರಾಪರ್ಟಿಯನ್ನ ಪ್ರೊಟೆಕ್ಟ್ ಮಾಡಿಕೊಂಡಿದ್ದಾರೆ ಥ್ರೂ ದೇರ್ ಹಾರ್ಡ್ ವರ್ಕ್. ಓಕೆ, ಸೊ ಬಿಕಾಸ್ ಈವನ್ ಎಷ್ಟೇ ಇನ್ಹೆರಿಟೆಡ್ ಪ್ರಾಪರ್ಟಿ ಇದ್ರೂ ನೀವು ಹಾರ್ಡ್ ವರ್ಕ್ ಮಾಡಿ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಿಕೊಳ್ಳಲಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ರಿಮೈನ್. ಓಕೆ, ಆರ್ ಪೀಪಲ್ ವಿತ್ ಪ್ರಾಪರ್ಟಿ ಹೂ ಹ್ಯಾವ್ owned it, that they have got it from themselves through hard work. So these people were given voting rights. Why I am saying this is little out of topic, but hard work is the key. Whether you are born rich or born anywhere, you have to continue to work hard. Okay, of course these are all ancient thoughts. It has to, over a period of time, ನಿಮ್ಗೆ ಫ್ರೆಂಚ್ ರೆವಲ್ಯೂಷನ್ ಎಲ್ಲ ಆದ್ಮೇಲೆ ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಈಕ್ವಲ್ ವೋಟಿಂಗ್ ರೈಟ್ಸ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಬಂದ್ಮೇಲೆ ನಮಗೆ ಇವಾಗ ಕರೆಂಟ್ಲಿ ಆರ್ಟಿಕಲ್ 325 ಅಂಡ್ 326. ಓಕೆ, ಆರ್ಟಿಕಲ್ 325 326 ಅಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂದ್ರೆ ಎಲ್ಲರೂ ಯಾರೆಲ್ಲ ಅಡಲ್ಟ್ಸ್ ಅಂತ ಇದಾರೋ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಎಲ್ಲರಿಗೂ ಒಂದೇ ವೋಟು ಅಂತ ಬರ್ತಾ ಇರುವಂತದ್ದು. ಓಕೆ, ಇದರದ ಸಾಕಷ್ಟು ಎಕ್ಸಾಂಪಲ್ಸ್ ಗಳಿಗೆ ಯು ಕ್ಯಾನ್ ಫಾಲೋ ಮೈ ಚಾನಲ್ KPSC ಸಂದೇಶ ಅಂತ. ನೌ ಲೆಟ್ ಮಿ ಲುಕ್ ಅಟ್ ದ ಪ್ಯಾಸೇಜ್ ಅಗೇನ್. ವೇ ಟು ಅಚೀವ್ ಫಾರ್ಚೂನ್ ಈಸ್ ಥ್ರೂ. ಒಂದು ಫಾರ್ಚೂನ್ ಅನ್ನ ಅಚೀವ್ ಮಾಡಬೇಕು, ಒಬ್ಬ ಪರ್ಸನ್ ಇದ್ದಾನೆ, ಅವನು ಒಂದು ಫಾರ್ಚೂನ್ ಒಂದು ರಿಚ್ನೆಸ್ ನ ಅಚೀವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಲಾಸ್ಟಿಗೆ ಬಂದ್ಬಿಟ್ಟಿದೀವಿ, ಇಲ್ಲಿವರೆಗೂ ಬಂದಾಯ್ತು ನಾವು ಆಲ್ರೆಡಿ. ಸೊ ದೇರ್ ಇಸ್ ನೋ ವೇ ಟು ಅಚೀವ್ ಫಾರ್ಚೂನ್ ಎಕ್ಸೆಪ್ಟ್ ಥ್ರೂ ಹಾರ್ಡ್ ಲೇಬರ್. ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಹಾರ್ಡ್ ಲೇಬರ್. ಆಪ್ಷನ್ 3 is the right answer. See, let us say for example ನೀವು ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀರಾ. ಯಾಕೆ ನಾನು ಫಸ್ಟ್ ಕ್ವೆಶನ್ಸ್ ಅನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀರಾ. ಓಕೆ, 6 minutes ಉಳಿದಿದೆ ಇನ್ನು. ನೀವು 6 minutes ಅನ್ನ ಪ್ಯಾಸೇಜ್ ಓದಿದ್ಮೇಲೆ ನಿಮ್ಗೆ ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ಆ 6 minutes ಅಲ್ಲಿ ನೀವು 1 questionಗೂ ಆನ್ಸರ್ ಮಾಡ್ದಂಗ ಆಗ್ಲಿಲ್ಲ. But at the same time, if you glance through all the questions and step by step solve, at least you may be able to solve 2 to 3 questions which matters in the end.